ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವ್ರ ಮೇಲೆ ತನಿಷ್ ಅವರಿಗೆ ಲವ್ ಇದೆ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಅದು ಫ್ರೆಂಡ್ಶಿಪ್, ನೀವಿಬ್ರು ಹಿಂಗೆ ಚೆನ್ನಾಗಿರ್ರಿ, ಇಬ್ರು ಚೆನ್ನಾಗಿ ಆಟ ಆಡಕತ್ತಿದ್ದೀರಾ, ಹಿಂಗೆ ಇರ್ರಿ, ಯಾವಾಗಲೂ ಹಿಂಗೆ ಇರ್ರಿ ಮಾತಾಡ್ಕೊಂತ, ಯಾಕೆ ಮಾತಾಡ್ತಿಲ್ಲ ನೀವು, ಯಾರು ಏನೋ ಅನ್ಕೊಂಡ್ರ ಅಂತ ಹೇಳಿ ನೀವ್ಯಾಕೆ ದೂರ ಆಗ್ತಿದ್ದೀರಾ ಅಂತ ಹೇಳಿ ತನಿಷ್ ಅವರಿಗೆ ಅವ್ರ ಅಕ್ಕ ಅವ್ರು ಬಂದು ಸಲಹೆ ಕೊಟ್ಟಿದ್ದಾರ. ಆ ಒಂದು ಸಲಹೆ ಕೊಟ್ಟಿದ್ದಾರಲ್ಲ, ಹಾಗಾಗಿನೇ ಅವರು ಈಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವ್ರ ಹತ್ರಕ್ಕೆ ಹೋಗಕತ್ತಾರ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ವರ್ತೂರ್ ಸಂತೋಷ್ ಅವ್ರನ್ನ ಈಗ ಜೈಲಿಗೆ ದಬ್ಬಿದ್ರಲ್ವಾ, ಆ ಒಂದು ಜೈಲಿಗೆ ಹೋಗಿ ಅಲ್ಲಿ ಮಕ್ಕೊಂಡವಾಗ ಹೇಳಿದ್ರು ಇವರು, ಹೋಗ್ಬಿಟ್ಟು ಚದ್ದರೆಲ್ಲ ಕೊಡೋದು, ಲಿಪ್ ಬಾಮ್ ಎಲ್ಲ ಹಚ್ಕೊಂತೀರಾ ಅಂತ ಹೇಳಿದ್ರಲ್ವಾ. ಇದೆಲ್ಲನೂ ನೋಡೋರ್ಗೇನೋ ಏನೋ ಅನಿಸುತ್ತಾ. ಅಲ್ಲಿ ತುಕಾಲಿ ಅವರೇ ಹೇಳಿದ್ರು, ಅಲ್ಲಿ ಕುಂತಹ ಪ್ರತಾಪ್ ಅವರು ಕೂಡ ಸಾಂಗ್ ಮೇಲೆ ಸಾಂಗ್ ಆಡಕತ್ತಿದ್ರು. ಆದ್ರೆ ಇಲ್ಲಿ ತನಿಷ್ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಅವ್ರು ಹೇಳಿದ್ರು, ಯಾರನ್ನ ಏನನ್ನ ಅನ್ಕೋರಿ, ಏನನ್ನ ತಿಳ್ಕೊಳ್ಳಿ, ನಮ್ಮ ಮನೆಯವ್ರು ಹೇಳಿದ್ದಾರೆ ನಿಮ್ಮಿಬ್ಬರದು ಫ್ರೆಂಡ್ಶಿಪ್ ಚೆನ್ನಾಗದ, ಹಿಂಗೆ ಮುಂದುವರೀರಿ, ಯಾರೋ ಏನೋ ಹೇಳ್ತಾರ ಅಂತ ಹೇಳಿ ನೀವ್ಯಾಕೆ ದೂರ ಆಗಕತ್ತೀರಾ ಅಂತ ಹೇಳಿದಾರ, ಅದಕ್ಕೆ ನಾನು ಹಿಂಗೆ ಇರ್ತೀನಿ ಅಂತ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವ್ರ ಮೇಲೆ ತನಿಷ್ ಅವರಿಗೆ ಒಳ್ಳೆ ಒಪಿನಿಯನ್ ಇದೆ. ಅವ್ರ ಒಂದು ಫ್ರೆಂಡ್ಶಿಪ್ನ ಕಳ್ಕೊಬಾರ್ದು ಅಂತ ಹೇಳಿ ಇಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ಅನ್ಸಕತ್ತದ. ಯಾಕಂತಂದ್ರೆ ಅವ್ರ ಮನೆಯವರೇ ಬಂದು ನಿಮ್ಮಿಬ್ಬರದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಯಾರು ತಾನೇ ಫ್ರೆಂಡ್ಶಿಪ್ನ ಬಿಡೋಕೆ ಇಷ್ಟಪಡ್ತಾರೆ ಹೇಳ್ರಿ. ಈಗ ಮನೆಯವ್ರಿಗೆ ತಪ್ಪಾಗಿ ಕಾಣಿಸ್ತಿದೆ, ಮನೆಯವರು ಬೇಡ ಅಂತ ಅಂದ್ರೆ ಅವಾಗ ಓಕೆ, ಇದು ಸಂಬಂಧ ಚೆನ್ನಾಗಿ ಅನಿಸ್ತಿಲ್ಲಪ್ಪ ನೋಡೋರಿಗೆ, ಬೇಡ ಬಿಡ ಅಂತ ಹೇಳಿ ದೂರ ಆಗ್ತಾರ. ಅದೇ ಮನೆಯವರೇ ಓಕೆ ಅಂತ ಅಂದ್ಮೇಲೆ ಇನ್ಯಾರು ಭಯ ಇರುತ್ತಾ, ಹೌದಲ್ವಾ? ಈಗ ಮನೆಯವ್ರಿಗೆ ಏನಾದ್ರೂ ತಪ್ಪಾಗಿ ಕಾಣಿಸಿದ್ರೆ ನಾವೇನು ಹೆಂಗಂತ ಹೇಳಿ ಮನೆಯವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲಲ್ವಾ. ಹಾಗಾಗಿ ತನಿಷ್ ಅವ್ರು ಹೆಂಗಿದಾರ ಏನಿದಾರ ಅಂತ ಹೇಳಿ ಅವ್ರ ಮನೆಯವ್ರಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತದ. ಅದಕ್ಕೆ ಅವ್ರ ಮನೆಯವ್ರು ಬಂದ್ಬಿಟ್ರು ಹಿಂಗೆ ಇರ್ರಿ ಅಂತ ಹೇಳಿ ಹೇಳಿದಾರಲ್ವಾ. ಈ ಒಂದು ಮಾತನ್ನ ಮನಸ್ಸಲ್ಲೇ ಇಟ್ಕೊಂಡು ಯಾವತ್ತೂ ಕೂಡ ದೂರ ಆಗಂಗಿಲ್ಲ ಅಂತ ಹೇಳಿ ತನಿಷ್ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅನ್ಬೋದು. ಯಾಕಂತಂದ್ರೆ ಅವ್ರು ನಿನ್ನೆ ಆ ಒಂದು ಕೇರಿಂಗ್ ಆಗ್ಲಿ, ಒಂದು ಪ್ರೀತಿನಾಗ್ಲಿ ತೋರ್ಸೋದಾಗ್ಲಿ ತುಂಬಾ ಚೆನ್ನಾಗಿ ಅನ್ಸಿತ್ತು ನೋಡೋದಕ್ಕೆ ಮಾತ್ರ. ಇದೇ ತರ ಇವರಿಬ್ಬರು ಫ್ರೆಂಡ್ಶಿಪ್ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತಿದ್ದೀವಿ. ಸೊ ಇವರಿಬ್ಬರು ಫ್ರೆಂಡ್ಶಿಪ್ ಯಾವತ್ತಿಗೂ ಬ್ರೇಕ್ ಆಗ್ಬಾರ್ದು ಅಂತ ಹೇಳಿ ನಮ್ಗೆ ಅನಿಸ್ತಿದೆ. ಬಟ್ ವರ್ತೂರ್ ಸಂತೋಷ್ ಅವರು ಅವ್ರಿಗೇನಾದ್ರೂ ಮನಸ್ತಾಪ ಆದಾಗ ಸಂಬಂಧನ ದೂರ ಮಾಡ್ತಾರಂತಾನೆ ಹೇಳ್ಬೋದು. ಅಂದ್ರೆ ಅವರಿಂದ ದೂರ ಹೋಗ್ತಾರ ವರ್ತೂರ್ ಸಂತೋಷ್ ಅವ್ರ ಅಂತಾನೆ ಹೇಳ್ಬೋದು. ನೀವೇ ಈಗಾಗಲೇ ನೋಡಿದಿರಲ್ವಾ, ಎಷ್ಟು ಸಲ ದೂರ ಆಗಿದ್ದಾರ, ಒಂದಾಗಿದ್ದಾರ. ಬಟ್ ಈಗೂನು ಹಂಗೆ ಆಗ್ತಾರ ಇಲ್ವಾ ನೋಡೋಣ. ಯಾಕಂತಂದ್ರೆ ಈ ಒಂದು ಇದ್ರ ಬಗ್ಗೆ, ಇವರಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಇವ್ರು ವರ್ತೂರ್ ಸಂತೋಷ್ ಅವ್ರ ಮನೆಯಲ್ಲಿ ಏನು ಅಂದಿಲ್ಲ, ತನಿಷ್ ಅವ್ರ ಮನೆಯಲ್ಲಿ ಕೂಡ ಏನು ಅಂದಿಲ್ಲ. ಸೊ ಇವರಿಬ್ಬರ ಮನೆಯಲ್ಲಿ ಯಾರಿಗೂ ಏನು ತಪ್ಪಾಗಿ ಕಾಣಿಸಿಲ್ಲ ಅಂತ ಅಂದ್ಮೇಲೆ ಇವರಿಬ್ಬರು ಫ್ರೆಂಡ್ಶಿಪ್ ಪವಿತ್ರವಾಗಿದೆ, ಹಿಂಗೆ ತುಂಬಾ ಚೆನ್ನಾಗಿರುತ್ತೆ ಮುಂದೆ ಅಂತಾನೆ ಅನ್ಬೋದು. ಸೊ ಕಾದ್ ನೋಡೋಣ ಎಲ್ಲಿಗೆ ಬರುತ್ತೆ ಇವ್ರ ಫ್ರೆಂಡ್ಶಿಪ್ ಅಂತ ಹೇಳಿ. ಮನಸ್ತಾಪ ಬಂದಾಗ ಮತ್ತೆ ಆ ಒಂದು ಮನಸ್ತಾಪನ ದೂರ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ತನಿಷ್ ಅವ್ರು ಹೇಳಿದ್ರು, ಇವರು ಏನನ್ನಂದ್ರೆ ಇವ್ರ ಜೊತೆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀನಿ, ಕಾರ್ತಿಕ್ ಎಷ್ಟು ಅಂದ್ರೆ ಅಷ್ಟೇ ಮಾತಾಡ್ತೀನಿ, ಬಟ್ ಯಾರ್ದು ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಯಾರ್ದು ಏನು ಅನ್ಸುತ್ತೆ ಅಷ್ಟೇ ಹೇಳ್ತೀನಿ, ನಾನು ಬಿಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದಾರಲ್ವಾ. ಸೊ ತನಿಷ್ ಅವ್ರು ಇಲ್ಲಿ ವರ್ತೂರ್ ಸಂತೋಷ್ ಅವ್ರನ್ನ ದೂರ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಕಾಣಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಇವ್ರ ಫ್ರೆಂಡ್ಶಿಪ್ ಯಾವಾಗಲೂ ಹಿಂಗೆ ಇರಬೇಕಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.